ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಇನ್ಸ್ಪೆಕ್ಟರ್ಗೆ ಶಾಕ್. ಲೋಕ ದಾಳಿ ವೇಳೆ ಪರಾರಿ. ಅನ್ನಪೂರ್ಣೇಶ್ವರಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕಿರುಕುಳ ಆರೋಪ. 4 ಕೋಟಿ ಮೌಲ್ಯದ ಮನೆಯನ್ನ 60 ಲಕ್ಷಕ್ಕೆ ಹೇಳಿದವರಿಗೆ ಕೊಡುವಂತೆ ಕಿರುಕುಳ. ಡೀಲ್ ಮಾಡುತ್ತಿದ್ದ 2 ಪೊಲೀಸ್ ಪೇದೆಗಳ ಮೇಲೂ ಲೋಕ ದಾಳಿ. ಹೌದು, ಸಿಎಂ ಚಿನ್ನದ ಪದಕಕ್ಕೆ ಆಯ್ಕೆಯಾದ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ಎಂಬುವರ ಮೇಲೆ ಲೋಕಾಯುಕ್ತರು ದಾಳಿಯನ್ನು ಮಾಡಿ ಶಾಕ್ ನೀಡುತ್ತಾರೆ. ಲೋಕಾಯುಕ್ತರ ದಾಳಿಯ ವಿಚಾರವನ್ನ ತಿಳಿಯುತ್ತಿದ್ದಂತೆ ಇನ್ಸ್ಪೆಕ್ಟರ್ ಮನೆಯಲ್ಲೇ ಒಂದು ಇಲಾಖೆಯ ಕಾರು ಅಥವಾ ಜೀಪನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಗುತ್ತಿಗೆದಾರ ಚೆನ್ನೇಗೌಡ ಹಾಗೂ ಕುಟುಂಬಕ್ಕೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇರುವಂತಹ ಒಂದು ಮನೆಯನ್ನ ಅಥವಾ ಜಾಗವನ್ನ ಈ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ರಿಂದ ಕಡಿಮೆ ಬೆಲೆಗೆ ಕೊಡುವಂತೆ ಕಿರುಕುಳ ಒಂದು ಆರೋಪ ಕೇಳಿ ಬಂದಿದೆ. ಏನು ಆರೋಪ ಅಂತ ವಿವರವಾಗಿ ನೋಡ್ಬಿಡೋದಾದ್ರೆ, ಸುಳ್ಳು ಕೇಸನ್ನು ಹಾಕಿ ಚೆನ್ನೇಗೌಡರ 4 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನ ಹೇಳಿದವರಿಗೆ ಕಡಿಮೆ ಮೊತ್ತಕ್ಕೆ ನೋಂದಣಿಯನ್ನ ಮಾಡಿಕೊಡುವಂತೆ ಇನ್ಸ್ಪೆಕ್ಟರ್ ಕುಮಾರ್ ಕಿರುಕುಳವನ್ನ ನೀಡುತ್ತಿದ್ದರು. ಚೆನ್ನೇಗೌಡ ಪತ್ನಿ ಸರ್ಕಾರಿ ಉದ್ಯೋಗದಲ್ಲಿದ್ದು ಇವರಿಬ್ಬರಿಗೂ ಕೂಡ ಇನ್ಸ್ಪೆಕ್ಟರ್ ಕಿರುಕುಳವನ್ನ ಕೊಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಈ ಹಿಂದೆ ದಾಖಲಾಗಿದ್ದ ಕೇಸ್ ಒಂದನ್ನ ಬಿ ರಿಪೋರ್ಟ್ಗೆ ಹಾಕ್ತೇನೆ, ಮನೆಯನ್ನ ಬರೆದು ಕೊಡಿ ಅಂತ ಇನ್ಸ್ಪೆಕ್ಟರ್ ಕುಮಾರ್ ಅವರು ಚೆನ್ನೇಗೌಡರ ಒಂದು ಮನೆಗೆ ಕೆಲವೊಂದು ಪುಂಡರನ್ನ ನುಗ್ಗಿಸಿ ದಾಂಧಲೆಯನ್ನ ಮಾಡಿಸಿದ್ರಂತೆ. ಪುಂಡರ ದಾಂಧಲೆಯನ್ನ ಚೆನ್ನೇಗೌಡ ಅವರು ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಆ ಸಮಯದಲ್ಲಿ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ತಮ್ಮ ಸಂಬಂಧಿಕರೊಬ್ಬರಿಗೆ ಕಡಿಮೆ ಬೆಲೆಗೆ ಮನೆಯನ್ನು ಕೊಡಿಸಲು ಈ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4 ಕೋಟಿ ಮೌಲ್ಯದ ಒಂದು ಈ ಮನೆಯನ್ನ 60 ಲಕ್ಷಕ್ಕೆ ಕೊಡುವಂತೆ ಚೆನ್ನೇಗೌಡ ದಂಪತಿಗಳಿಗೆ ಕಿರುಕುಳನ್ನ ಪದೇ ಪದೇ ನೀಡ್ತಾ ಇದ್ರಂತೆ ಈ ಪೊಲೀಸ್. ಅಲ್ಲದೆ ಮನೆಯನ್ನ ನೋಡಿಕೊಂಡು ಬರಲು ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಅವರ ಜೊತೆಗೆ ಅವರ ಸಂಬಂಧಿಕರನ್ನು ಕೂಡ ಕಳಿಸಿದ್ರಂತೆ. ಇನ್ಸ್ಪೆಕ್ಟರ್ ಸೂಚನೆಯಂತೆ 2 ವ್ಯಕ್ತಿಗಳೊಂದಿಗೆ ಮನೆ ನೋಡಬೇಕೆಂದು ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಅವರು ಚೆನ್ನೇಗೌಡ ಅವರ ಮನೆಗೆ ನುಗ್ಗಿದ್ದಾರೆ. ಮಾರ್ಚ್ 18ರಂದು ಸಮಯ 3 ಗಂಟೆ 25 ನಿಮಿಷಕ್ಕೆ ಕೆಂಪು ಬಣ್ಣದ KA 42P 0919 ಅನ್ನುವಂತಹ ಒಂದು ನೋಂದಣಿಯ ಒಂದು ಬ್ರಿಜಾ ಕಾರಿನಲ್ಲಿ ಮನೆಗೆ ಬಂದಿದ್ರು ಅಂತ ಹೇಳಿದ್ದಾರೆ ಅವರು. ಈ ಬಗ್ಗೆ ಪ್ರಶ್ನಿಸಿದ ಚೆನ್ನೇಗೌಡರು ಒಂದು ವಿಡಿಯೋವನ್ನು ಸಹ ಮಾಡಿದ್ದಾರೆ. ಈ ವೇಳೆ ಸ್ಟೇಷನ್ನಿಂದ ಕಾರು ಸಮೇತ ಕರೆದುಕೊಂಡು ಬರುವುದಾಗಿ ಹೇಳಿದ್ದಾರೆ ಅಂತ ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಅವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಮತ್ತೊಂದೆಡೆ ನಾಗರಬಾವಿಯ ಖಾಸಗಿ ಹೋಟೆಲ್ನಲ್ಲಿ ಡೀಲ್ ಮಾಡುತ್ತಿದ್ದ 2 ಪೊಲೀಸ್ ಪೇದೆಗಳ ಮೇಲೆ ಲೋಕಾಯುಕ್ತರು ಕೂಡ ದಾಳಿ ನಡೆಸಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಉಮೇಶ್ ಅನಂತ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಠಾಣೆಯ ಸಿಬ್ಬಂದಿಯನ್ನ ಹಾಗೂ ಸಿಕ್ಕಿಬಿದ್ದಂತಹ ಸಿಬ್ಬಂದಿಗಳನ್ನ ಗುರುವಾರ ಸಂಜೆ 5 ಗಂಟೆಯ ಬೆಳಗಿನ ಜಾವದವರೆಗೆ ವಿಚಾರಣೆ ನಡೆಸಿದ್ದು ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಲೋ, ಹಾ ಸರ್ ಹೇಳಿ. ಮೇಡಮ್ ಹೇಳಿ, ಚೆನ್ನಾಗಿದ್ದೀರಾ ಮೇಡಮ್? ಹಾ ಸರ್ ಚೆನ್ನಾಗಿದ್ದೀನಿ. ಸಾರಿ, ಅದೇ ನೀವು ಕಮ್ಯುನಿಕೇಟ್ ಆಗಿಲ್ಲ, ನಾವು ಕಮ್ಯುನಿಕೇಟ್ ಆಗ್ಲಿಲ್ಲ, ಅದಕ್ಕಾಗಿಲ್ಲ. ಹಾ ಸರ್, ನೀವೇ ಬಂದಿದ್ದಾರೆ ಚೆನ್ನೇಗೌಡರು. ಹಾ ಸರ್ ಆಯ್ತು ಮೇಡಮ್, ಅದೆಲ್ಲ ಮುಗಿಸ್ಕೊಡ್ತೀವಿ ಮೇಡಮ್. ನಾವು ಇವರೆಲ್ಲ ಒಂದು ಕಾಂಪ್ರಮೈಸ್ ಕ್ಲೋಸಿಂಗ್ ಬರ್ಕೊಡ್ತಾರೆ. ಹಾ ಸರ್, ಅದನ್ನ ನೀವು ಅದನ್ನ ಹೈಕೋರ್ಟ್ ಸ್ಟೇ ಮಾಡಿಸಿರೋದ್ರಿಂದ ಅದನ್ನ ವೆಕೇಟ್ ಮಾಡಿಸ್ಕೊಂಡು ಅಲ್ಲಿಗೊಂದು 1 ಡೇ ಅಪಿಯರ್ ಆದ್ರೆ ಸಾಕಾಗುತ್ತೆ, ಕ್ಲೋಸ್ ಆಗುತ್ತೆ. ಅಂದ್ರೆ ಅವ್ರಿಗೆ ಕೊಟ್ರೆ ಹಾ ಸರ್ ಅಷ್ಟೇ ಮೇಡಮ್, ಮುಗಿಸ್ಕೊಡ್ತೀವಿ. ಸರ್ ಅವ್ರನ್ನ ಕರ್ಸ್ಬಿಡ್ಬೇಕಾಯ್ತು. ಇಲ್ಲ ಮಾತಾಡಿದ್ರೆ ತೊಂದ್ರೆ ಇಲ್ಲ, ನಾವೇ ಜವಾಬ್ದಾರಿ. ನಾವು ಹೇಳಿದೀವಿ ಅವ್ರಿಗೆ. ಹಾ ಸರ್, ಚೆನ್ನೇಗೌಡರ ಮುಂದೆ ಎಲ್ಲ ಮಾತಾಡ್ಸಿದೀವಿ ಅದನ್ನ. ಹಾ ಸರ್, ನಾವು ಮುಗಿಸ್ಕೊಡ್ತೀವಿ ಬಿಡಿ ಮೇಡಮ್, ಕರೆದ್ಬಿಟ್ಟು. ನೀವೇನಿಲ್ಲ, ಅಲ್ಲಿ ವೆಕೇಟ್ ಮಾಡಿಸಿದ್ರೆ ನಾವು ಇಲ್ಲೇ ಕ್ಲೋಸ್ ಮಾಡ್ಕೊಡ್ತೀವಿ. ಸರ್ ಅದೇ ಸರ್ ಕೇಸ್ ಎಲ್ಲ ನಾವು ಕ್ಲೋಸ್ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀವಿ ಮೇಡಮ್, ಮಾಡ್ಕೊಡ್ತೀವಿ. ಹಾ ಸರ್, ಖಂಡಿತ ಮೇಡಮ್. ಇನ್ ಮಿಕ್ಕಿದೆಲ್ಲ ನಮ್ದೇ ಜವಾಬ್ದಾರಿ ವಹಿಸ್ಕೊಂಡಿದೀವಿ ಮೇಡಮ್. ಚೆನ್ನೇಗೌಡರಿಗೆಲ್ಲ ಗೊತ್ತಿದೆ. ಹಾ ಸರ್, ಒಂದು ಇದೇ ಮಾಡಿ ಮಾಡಿಸ್ತಾ ಇದೀವಿ ಮೇಡಮ್. ಸರ್ ನಾನು ಚೆನ್ನೇಗೌಡ ಸರ್ ಮಾತಾಡ್ತೀನಿ. ಚೆನ್ನೇಗೌಡರು ಹೇಳಿ. ಅದೇನೆ ಸರ್, ಅದನ್ನೇ ಹೇಳಿದೆ ಮೇಡಮ್ಗೆ. ನಮ್ಮೂರಿಗೆ ನಾವೇ ಮಾಡ್ತಾರೆ ಅಂದೇನೆ, ಬಟ್ ನಾನೇನು ನಂದು ಹೇಳಿಲ್ಲ. ನಮ್ಮೂರಿಗೆಲ್ಲ ಮಾಡಿಸ್ತಾ ಇದೀವಿ ಮೇಡಮ್ ಅಂತ. ಗೆಸ್ಟ್ ಎಲ್ಲ ಮುಗಿಸ್ಕೊಡ್ತೀವಿ ಬಿಡಿ, ಸಮಸ್ಯೆ ಇಲ್ಲ. ಎಲ್ಲ ಕೇಸ್ಟ್ ಮನೇದು ಏನ್ ತಲೆ ಕೆಡ್ಸ್ಕೊಬೇಡಿ ಬಿಡಿ, ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ.